ಬಸ್ನಲ್ಲಿ ಬೆಂದು ಹೋದವರ ಕತೆ ಕರುಣಾಜನಕ. ಒಬ್ಬೊಬ್ಬರದ್ದು ಒಂದೊಂದು ಕತೆ. ನೂರಾರು ಕನಸು ಹೊತ್ತಿದ್ದಂತ ಸಾಫ್ಟ್ವೇರ್ ಯುವತಿ ಸುಟ್ಟು ಕರಕಲಾಗಿ ಹೋಗಿದ್ದಾಳೆ. ಬೆಳಕಿನ ಹಬ್ಬವನ್ನ ಆಚರಿಸಿ ಬರ್ತಾ ಇದ್ದಂತ ಯುವತಿಯ ಬಾಳು ಭಸ್ಮ ಆಗಿ ಹೋಗಿದೆ. ಸಜೀವ ದಹನವಾದ ಸಾಫ್ಟ್ವೇರ್ ಎಂಜಿನಿಯರ್ ಅನುಷಾ. ಬೆಂಗಳೂರಿನಲ್ಲಿ ಸಾಫ್ಟ್ವೇರ್ ಕಂಪನಿಯಲ್ಲಿ ಅನುಷಾ ಅವರು ಕೆಲಸ ಮಾಡ್ಕೊಂಡಿದ್ರಂತೆ. ಪಾಪ ಖೈರತಾಬಾದ್ನಲ್ಲಿ ವೇಮೂರಿ ಕಾವೇರಿ ಬಸ್ ಹತ್ತಿದ್ರು ಅನುಷಾ ಅವರು. ಬೆಂಗಳೂರಿಗೆ ಬರೋ ಮಾರ್ಗ ಮಧ್ಯೆ ಈ ದುರಂತ ಸಂಭವಿಸಿ ಅವರು ಕೂಡ ದುರಂತ ಅಂತ್ಯವನ್ನ ಕಂಡಿದ್ದಾರೆ. ನೋಡಿ, ಅಲ್ಲಿ ಯುವಕ ಯುವತಿಯರು, ವಯಸ್ಸಾದವರು, ಇಬ್ಬರು ಪುಟ್ಟ ಮಕ್ಕಳು ಎಷ್ಟೋ ಕನಸನ್ನ ಕಟ್ಕೊಂಡು ಬೆಂಗಳೂರಿಗೆ ಬರ್ತಾ ಇದ್ದಂಥ ಸಂದರ್ಭದಲ್ಲಿ ಆಗಿರುವಂಥ ದುರಂತ ಇದು. ಸಾಫ್ಟ್ವೇರ್ ಎಂಜಿನಿಯರ್, ಫೋಟೋದಲ್ಲಿ ತೋರಿಸ್ತಾ ಇದ್ದೀವಿ. ಅನುಷಾ ಬೆಂಗಳೂರಿನ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ಕೊಂಡಿದ್ರಂತೆ. ದೀಪಾವಳಿ ಹಬ್ಬ ಅಲ್ವಾ, ಹಾಗಾಗಿ ತಮ್ಮ ಊರಿಗೆ ಹೋಗಿದ್ದಾರೆ. ಹಬ್ಬ ಆಚರಣೆ ಮಾಡಿದ್ದಾರೆ ಗ್ರ್ಯಾಂಡ್ ಆಗಿ. ವಾಪಸ್ ಇನ್ನು ಬೆಂಗಳೂರಿಗೆ ಬರಬೇಕು, ಯಥಾವತ್ತಾಗಿ ತಮ್ಮ ಕಾರ್ಯನಿರ್ವಹಿಸಬೇಕು ಅನ್ನೋ ನಿಟ್ಟಿನಲ್ಲಿ ಬರ್ತಾ ಇರಬೇಕಾದ್ರೆ ಈ ಒಂದು ದುರಂತ ಜವರಾಯ ಅಟ್ಟಹಾಸವನ್ನ ಮೆರೆದಿದ್ದಾನೆ. ರಾತ್ರಿ ಹೊತ್ತು ಈ ಟ್ರಾವೆಲ್ಸ್ ಏನು ಇರ್ತಾವಲ್ಲ, ಬಸ್ಗಳು ಹೋಗಬೇಕಾದಂಥ ಸಂದರ್ಭದಲ್ಲಿ ಮೈಯೆಲ್ಲ ಕಣ್ಣಾಗಿರ್ಬೇಕಾಗಿರುತ್ತೆ. ಯಾಕಂತ ಹೇಳಿದ್ರೆ ಅಲ್ಲಿರ್ಬೋದು ಒಂದು 20-30 ಜನ ಇರ್ಬೋದು ಬಸ್ನಲ್ಲಿ. ಆದರೆ ಅವರನ್ನು ನಂಬಿಕೊಂಡು ಅಷ್ಟು ಕುಟುಂಬಗಳಿರ್ತವೆ. ಸೊ ಹಾಗಾಗಿ ಅಷ್ಟು ಜನ ಇದ್ದಾರೆ ಅಂದಾಗ ಬಸ್ ಡ್ರೈವರ್ಗಳು ಎಷ್ಟು ಎಚ್ಚರಿಕೆಯಿಂದ ಇರಬೇಕು. ಆದರೆ ಇಲ್ಲಿ ಬಸ್ನ ಡ್ರೈವರ್ನ ಅಜಾಗರೂಕತೆಯಿಂದಾನೇ, ನಿರ್ಲಕ್ಷ್ಯದಿಂದಾನೇ ಈ ಒಂದು ದುರಂತ ಆಗಿರೋದ್ರಲ್ಲಿ ಅನುಮಾನನೇ ಇಲ್ಲ. ಆತನ ನಿರ್ಲಕ್ಷ್ಯದಿಂದಾನೇ ಈ ಒಂದು ಅಪಘಾತ ಸಂಭವಿಸಿದೆ. 19 ಜನ ಪ್ಲಸ್ ಆ ಬೈಕ್ನ ಸವಾರ, 20 ಜನ ಇಲ್ಲಿ ಮೃತಪಟ್ಟಿರೋದು, ಸಾವನ್ನಪ್ಪಿರುವುದು. ಎಂಥ ಸಾವು, ಇಂಥ ಸಾವು ಯಾರಿಗೂ ಕೂಡ ಬರಬಾರ್ದು ಪಾಪ. హలో ఎనికి బాగా బాబు అది ఆన్లైన్ అయితే లేదు.